ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆಯ ಭೂ ಸ್ವಾಧೀನ ಪ್ರಕ್ರಿಯೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಒಂದು ತೀವ್ರ ಸಂಚಲನವನ್ನು ಮೂಡಿಸಿದೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾಕ್ಸಮರ ಏನಿದೆ ಇದೀಗ ತಾರಕಕ್ಕೆ ಏರಿದೆ. ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳುವಂತಹ ಒಂದು ಸರ್ಕಾರದ ನಿರ್ಧಾರ ಏನಿದೆ, ಈ ನಿರ್ಧಾರಕ್ಕೆ ಎಚ್.ಡಿ.ಕೆ. ಅವರು ಇದೀಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಿಡದಿ ಟೌನ್ಶಿಪ್ ಯೋಜನೆ ಮೂಲತಃ ನನ್ನ ಕನಸಿನ ಕೂಸೆ ಹೊರತು ಇದು ಬೇರೆಯವರದಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಅಂತ ಹೇಳಿ ನಿಮ್ಮ ಅಜ್ಜಯ್ಯ ನಿಮಗೆ ಹೇಳಿದ್ದಾರಾ? ನಿಮಗೆ ಯಾವ ರೀತಿಯಾದಂತಹ ಬದುಕು ಬೇಕು? ಈ ರೀತಿಯಾದಂಥ ಒಂದು ಕರುಣೆಯನ್ನು ಅವರು ನಿಮಗೆ ತೋರಿಸಿಲ್ವಾ? ಈ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯೋಜನೆಯ ಹಿನ್ನೆಲೆಯನ್ನು ನೆನಪಿಸಿಕೊಂಡಂತಹ ಎಚ್.ಡಿ.ಕೆ. ಈ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹೊಂದಿದ್ದಂತಹ ಉದ್ದೇಶಕ್ಕೂ ಈಗಿನ ಸರ್ಕಾರದ ಉದ್ದೇಶಕ್ಕೂ ಭಾರಿ ವ್ಯತ್ಯಾಸ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಏನಪ್ಪ ಅದು ವ್ಯತ್ಯಾಸ? ಅಂದು ನಾವು ಜನಪರ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಿದ್ವಿ. ಇವತ್ತು ಇವರು ಟೌನ್ಶಿಪ್ ಮಾಡ್ತಾ ಇರೋದು ಕೇವಲ ಲ್ಯಾಂಡ್ ದಂಧೆ ನಡೆಸೋದಕ್ಕೆ ಮಾತ್ರ ಅಂತ ಹೇಳಿ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಿಡದಿ ಟೌನ್ಶಿಪ್ ಯೋಜನೆ ಮೂಲತಃ ನನ್ನ ಕನಸಿನ ಕೂಸೆ ಹೊರತು ಇದು ಬೇರೆಯವ್ರದಲ್ಲ ಅಂತ ಹೇಳಿದ್ದಾರೆ. ಇನ್ನು ನಿಮ್ಮ ಅಜ್ಜಯ್ಯ ಏನು ಹೇಳಿದ್ದಾರೆ? ರೈತರನ್ನು ಒಕ್ಕಲೆಬ್ಬಿಸಿ ಅಂತ ಹೇಳಿ ನಿಮ್ಮ ಅಜ್ಜಯ್ಯ ಹೇಳಿದಾರಾ ಅಂತ ಹೇಳಿಬಿಟ್ಟು ಇಂಡೈರೆಕ್ಟಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಟಾಂಗನ್ನು ಕೊಟ್ಟಿದ್ದಾರೆ. ರೈತರ ಫಲವತ್ತಾದಂತಹ ಭೂಮಿಯನ್ನು ವಶಪಡಿಸಿಕೊಳ್ತಾ ಇರೋದನ್ನು ಪ್ರಶ್ನೆ ಮಾಡಿದಂತಹ ಎಚ್.ಡಿ.ಕೆ. ಇಂತಹ ಅತ್ಯಂತ ಫಲವತ್ತಾದಂತಹ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಂಡು ನೀವು ಯಾವ ರೀತಿಯಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಹೊರಟಿದ್ದೀರಾ? ಇವತ್ತು ಅಲ್ಲಿ ಈ ಯೋಜನೆಯ ಅವಶ್ಯಕತೆಯಾದರೂ ಏನಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್.ಡಿ.ಕೆ. ಒಂದು ಪರೋಕ್ಷವಾಗಿ, ಡೈರೆಕ್ಟ್ ಅಂತ ಹೇಳಿಲ್ಲ, ಅವರ ಹೆಸರಂತೂ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಅವರು ಪರೋಕ್ಷವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಸ್ತುತ ಬೆಂಗಳೂರು ನಗರ ಎದುರಿಸ್ತಾ ಇರುವಂತಹ ಒಂದು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಎಚ್.ಡಿ.ಕೆ. ರಾಜಧಾನಿಯನ್ನೇ ಸರಿಯಾಗಿ ನಿಮಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮಾಡಲಾಗದಂತಹ ಸರ್ಕಾರ ನಿಮ್ಮದು. ಇಂತಹ ಸರ್ಕಾರ ಬಿಡದಿಯಲ್ಲಿ ಏನು ಮಾಡೋದಕ್ಕೆ ನೀವು ಹೊರಟಿದ್ದೀರಾ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲೇ ಇವತ್ತು ಸರಿಯಾದಂತಹ ಮೂಲಭೂತ ಸೌಕರ್ಯವನ್ನು ಕೊಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ, ಇವರಿಂದ ಆಗ್ತಾ ಇಲ್ಲ ಅಂದರೆ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತೇಳಿ ಇಂಡೈರೆಕ್ಟ್ ಡಿ.ಕೆ.ಶಿ ಅವರಿಗೆ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ಯಾವ ರೀತಿಯಾದಂತಹ ಮೂಲಭೂತ ಸೌಕರ್ಯವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಭೂ ಸ್ವಾಧೀನವನ್ನು ಮಾಡೋದಕ್ಕೆ ನೀವು ಅಲ್ಲಿ ಹೊರಟಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಕೊನೆಯದಾಗಿ ಈ ಇಡೀ ಯೋಜನೆಯ ಹಿಂದೆ ಒಂದು ದೊಡ್ಡ ಮಟ್ಟದ ಲೂಟಿ ನಡೀತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವರಾದಂತಹ ಎಚ್.ಡಿ.ಕೆ. ಅವರು ಆರೋಪವನ್ನು ಮಾಡಿದ್ದಾರೆ. ಕೇವಲ ಇದು ರಿಯಲ್ ಎಸ್ಟೇಟ್ ದಂಧೆ ಹಾಗೆ ಲೂಟಿ ಮಾಡುವಂತಹ ಏಕೈಕ ಉದ್ದೇಶದಿಂದ ರೈತರನ್ನು ಒಕ್ಕಲೆಬ್ಬಿಸೋದಕ್ಕೆ ಸರ್ಕಾರ ಸಂಚನ್ನು ರೂಪಿಸಿದೆ ಅಂತ ಹೇಳಿ ಒಂದು ಗಂಭೀರವಾದಂತಹ ಆರೋಪವನ್ನು ಹೊರಿಸಿದ್ದಾರೆ. ಈ ಮೂಲಕ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಉಭಯ ನಾಯಕರ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಮತ್ತಷ್ಟು ಬಿರುಸುಗೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.